ಪತ್ರಿಕಾಗೋಷ್ಠಿಗೆ ಆಗಮಿಸಿರೋದನ್ನ ತಮ್ಮನ್ನೆಲ್ಲ ಅಭಿನಂದಿಸುತ್ತಾ, ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಚುನಾವಣೆ, ಈ ಚುನಾವಣೆಯಲ್ಲಿ ನಡೆದಿರುವಂಥ ಅಕ್ರಮಗಳ ಬಗ್ಗೆ ಈಗಾಗಲೇ ಕರ್ನಾಟಕದಲ್ಲಿ 6 ಹಿತಾಸಕ್ತ ಅರ್ಜಿಗಳು ದಾಖಲಾಗಿದ್ದು, ಈ ಚುನಾವಣೆ ವಕ್ಫ್ ವ್ಯಾಪ್ತಿಗೆ ಬರುವಂತಹ ಸುಮಾರು 32,000 ಸಂಸ್ಥೆಗಳಿದ್ದು, ಆದರೆ 1049 ಸಂಸ್ಥೆಗಳಿಗೆ ಮಾತ್ರ ಚುನಾವಣೆಯಲ್ಲಿ ಮತವನ್ನು ಚಲಾಯಿಸುವ ಹಕ್ಕನ್ನು ನೀಡಿರುತ್ತಾರೆ. ಈ ಚುನಾವಣಾ ಪಟ್ಟಿಯನ್ನು ತಯಾರಿಸುವ ಸಂದರ್ಭದಲ್ಲಿ ತರಾತುರಿಯಲ್ಲಿ ಕೆಲವರು ಷಡ್ಯಂತ್ರವನ್ನು ರಚಿಸಿ ತಮಗೆ ಅನುಕೂಲವಾಗುವ ರೀತಿಯಲ್ಲಿ ಇದನ್ನು ವಕ್ಫಿನ ಕಾಯ್ದೆಯ ಉಲ್ಲಂಘನೆ ಮಾಡಿ ತಮ್ಮ ಅಧಿಕಾರವನ್ನು ಬಳಸಿಕೊಂಡು ದುರ್ಬಳಕೆ ಮಾಡಿಕೊಂಡಿರ್ತಾರೆ. ಇದರ ಬಗ್ಗೆ ಹಲವಾರು ಜನ ಪ್ರತಿಭಟನೆ ಮಾಡಿದರೂ ಸಹ ಹಾಗೂ ಉಚ್ಚ ನ್ಯಾಯಾಲಯದಲ್ಲಿ ಹಿತಾಸಕ್ತಿಗಳ ಅರ್ಜಿಯನ್ನು ಸಲ್ಲಿಸಿದರೂ ಸಹ ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಕ್ರಮ ಮಾನ್ಯ ಸಚಿವರು ತೆಗೆದುಕೊಂಡಿಲ್ಲ. ಮಾನ್ಯ ಜಮೀರ್ ಅಹಮದ್ ಖಾನ್ ರವರನ್ನು ನಾವು ಕೇಳ್ಕೊಳ್ಳೋದಿಷ್ಟೇ, ಈ ವಕ್ಫಿನಲ್ಲಿ ನಡೆಯುತ್ತಿರುವಂತಹ ಅಕ್ರಮಗಳು, ಈ ಹಿಂದೆ 14 ತಿಂಗಳು ಕೆ ಅನ್ವರ್ ಪಾಷರವರು ತಾವು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅನೇಕ ಅಕ್ರಮಗಳನ್ನು ಎಸಗಿದ್ದಾರೆ ಎಂಬುದು ಮುಸ್ಲಿಂ ಸಮಾಜದ ಮುಖಂಡರ ಆರೋಪವಾಗಿದ್ದು, ಇವರ ಮೇಲೆ ಆರೋಪವನ್ನು ಮಾಡುತ್ತಿದ್ದು, ಇದರ ಬಗ್ಗೆ ನಮ್ಮ ಮಾನ್ಯ ಸಚಿವರು ಯಾವುದೇ ರೀತಿಯಾದಂಥ ಕ್ರಮವನ್ನು ಜರುಗಿಸುತ್ತಿಲ್ಲ. ಈ ಕೆ ಅನ್ವರ್ ಪಾಷರವರ ಮೇಲೆ ಈಗಾಗಲೇ ಸುಮಾರು 12 ವರ್ಷಗಳಿಂದ ಸತತವಾಗಿ ಮುಸ್ಲಿಂ ಮುಖಂಡರು ಹೋರಾಟವನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ಇದು ಏನಂತ ಹೇಳಿದ್ರೆ, ಚಿತ್ರದುರ್ಗ ನಗರದಲ್ಲಿರುವ ಅಗಸನಕಲ್ಲು ಬಡಾವಣೆಯಲ್ಲಿರುವ ಖಬ್ರಸ್ತಾನ್ ಕಬಳಿಕೆ ಆರೋಪ ಕೆ ಅನ್ವರ್ ಪಾಷರವರ ಮೇಲೆ 1986-87ರಲ್ಲಿ ವಿಶೇಷ ಜಿಲ್ಲಾಧಿಕಾರಿಗಳು, ಮಾನ್ಯ ವಿಶೇಷ ಜಿಲ್ಲಾಧಿಕಾರಿಗಳು ಮುಸ್ಲಿಂ ಸಮಾಜದ ಖಬ್ರಸ್ತಾನಿಗಾಗಿ 6 ಎಕರೆ ಜಮೀನನ್ನು ಮಂಜೂರು ಮಾಡಿರುತ್ತಾರೆ. ಅದೇ ರೀತಿಯಾಗಿ ಹಿಂದೂ ಬಾಂಧವರಿಗೆ ರುದ್ರಭೂಮಿಗಾಗಿ 6 ಎಕರೆ ಜಮೀನನ್ನು ಮಂಜೂರು ಮಾಡಿರುತ್ತಾರೆ. ಆದರೆ ಇವರು ಕೆ ಅನ್ವರ್ ಪಾಷರವರು ಹಯಾಸ್ ಸಾಬ್ ಎಂಬುವರ ಹತ್ರ ನಾನು 4 ಎಕರೆ ಜಮೀನನ್ನು ಖರೀದಿಸಿಕೊಂಡಿದ್ದೇನೆ ಎಂಬ ವಾದ ಅನ್ವರ್ ಪಾಷರದ್ದು. ಆದರೆ ಇಲ್ಲಿವರೆಗೂ ಸಹ ಈ ಹಯಾಸ್ ಸಾಬ್ ಎಂಬುವರಿಗೆ 1949ರಿಂದ 2021ರವರೆಗೆ ಅವರ ದಾಖಲೆಗಳು ಯಾವುದೇ ರೀತಿಯಾದಂತಹ ದಾಖಲೆ ತಾಲೂಕು ಕಚೇರಿಯಲ್ಲಿ ಲಭ್ಯವಿರುವುದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಎಂಡಾರ್ಸ್ಮೆಂಟ್ ಅನ್ನ ನಮ್ಮ ತಹಸೀಲ್ದಾರ್ ಅವರು ನೀಡಿರ್ತಾರೆ. ಯಾರಿಗೆ? ಅನ್ವರ್ ಪಾಷರವರಿಗೆ ಮೇಲೆ ಆರೋಪ ಇದ್ದಿದ್ದನ್ನ ಕೆಲವರು ಹೋಗಿ ನಮ್ಮ ಮಿನರ್ವಾ ಫೌಂಡೇಶನ್ ಎಂಬುವರು ಮಾಹಿತಿಯಲ್ಲಿ ಕೇಳಿದಾಗ ಇವರಿಗೆ ಯಾವುದೇ ರೀತಿಯಾದಂತಹ ದಾಖಲೆ ನಮ್ಮಲ್ಲಿ ಲಭ್ಯವಿಲ್ಲ. ಇಲ್ಲಿಯವರೆಗೂ ಸಹ ನಮ್ಮ ಖಬ್ರಸ್ತಾನಿನ ಜಾಗ ಎಲ್ಲಿದೆ, ಖಬ್ರಸ್ತಾನು ನಮಗೆ ಇನ್ನುವರೆಗೂ ಅಲ್ಲಿ ಉಪಯೋಗಿಸ್ಕೊಳ್ಳೋಕೆ ಅನುಕೂಲ ಮಾಡಿಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಾವು ಮಾನ್ಯ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಂಡಾಗ ಸುಮಾರು 6 ತಿಂಗಳು ಆಗ್ತಾ ಬರ್ತಿದೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿ. ಇನ್ನೂವರೆಗೂ ಜಿಲ್ಲಾಡಳಿತ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿಲ್ಲ. ಇದನ್ನೆಲ್ಲ ಗಮನಿಸಿ ಇಲ್ಲಿ ನಮಗೆ ನ್ಯಾಯ ದೊರಕುವ ಲಕ್ಷಣಗಳು ಕಂಡು ಬರುತ್ತಿಲ್ಲ. ನಾವು ಉನ್ನತ ಮಟ್ಟದ ತನಿಖೆಗಾಗಿ ಹೋರಾಟನ ನಡೆಸಬೇಕು ಅಂತ ಹೇಳ್ಬಿಟ್ಟು ಮೊನ್ನೆ ಲೋಕಾಯುಕ್ತದಲ್ಲಿ ಒಂದು ಇದನ್ನ ನಾವು ದೂರನ್ನು ದಾಖಲಿಸಿದ್ವಿ. ಅದಾದ ನಂತರ ಜಾರಿ ನಿರ್ದೇಶನಾಲಯದಲ್ಲಿಯೂ ಸಹ ಒಂದು ಕಂಪ್ಲೇಂಟ್ ಅನ್ನ ನಾವು ದೂರನ್ನ ದಾಖಲಿಸಿದ್ದೀವಿ. ಈಗ ಇದನ್ನೆಲ್ಲ ಅರಿತ ನಮ್ಮ ಮಾನ್ಯ ಸಚಿವರು ತರಾತುರಿಯಲ್ಲಿ
ಇದೇ ತಾಲೂಕು ಕಚೇರಿಯ ತಹಸೀಲ್ದಾರನ್ನ ಮತ್ತೆ ಸಿಬ್ಬಂದಿಯನ್ನ ಏನು ನಾವು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಅನ್ನ ಮಾಡಿದೀವಿ ಆ ಅಧಿಕಾರಿಗಳಿಗೆ ಕಳಿಸ್ಬಿಟ್ಟು ಲೋಕಾಯುಕ್ತದವರು ನಾವು ಇಲ್ಲಿ ತನಿಖೆ ಮಾಡಲು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಅದನ್ನ ಸರ್ವೆ ಮಾಡೋ ಕೆಲಸನ ಮಾಡ್ತಾರೆ.